ಗುಡ್ ಮಾರ್ನಿಂಗ್ ಟೀಚರ್, ಮೈ ನೇಮ್ ಇಸ್ ಸಚಿನ್, ಐ ಆಮ್ ಫ್ರಮ್ ಮೈಸೂರು. ಇದನ್ನ ನೋಡ್ತಾನೆ ಮಕ್ಚಿಟ್ ಆಯ್ತದೆ. ಆಮೇಲೆ ಒಂದು ಸೀಕ್ರೆಟ್ ರೆಸಿಪಿ ಆಗ್ತಾರೆ ಯಾರಿಗೂ ಹೇಳೋದು. ಒಳ್ಳೆ ಹುಡುಗಿ ಬೇಕಾಗಿದ್ದಾರೆ ಯಾರಿಗೆ? ನಿಮಗೆ. ಒಳ್ಳೆ ಹುಡುಗಿ ಬೇಕಂದ್ರೆ ಎಲ್ಲರಿಗೂ ಒಳ್ಳೆ ಹುಡುಗಿ, ಎಲ್ಲರಿಗೂ ಒಳ್ಳೆ ಹುಡುಗಿನೇ ಬೇಕು. ನಮಗೆ ಬಜೆಟ್ ಫ್ರೆಂಡ್ಲಿ ಹುಡುಗಿ ಬೇಡ, ಫ್ರೆಂಡ್ಲಿ. ನಮ್ಮ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿರ್ಬೇಕು. ಆಳು ಕೊಟ್ಟ ಹೆಂಗಸಿಗೆ ಒಬ್ಬ ಮಗಳಿದ್ದಳು. ಆ ಮಗಳನ್ನು ನನ್ನ ತಂದೆ ಮದುವೆ ಆದ. ಆ ಮಗುವಿಗೆ ಅಮ್ಮ ತಲೆ ತಿಂತಾರೆ. ಯಾವಾಗಲೂ ಬೆನೆ ಮಾಡೋರು ಬೆಲ್ಲ ಮಾರೋಳು ಅನ್ಕೊಂಡು ದೊಡ್ಡ ಮಣ್ಣು ಸಣ್ಣ ಮಣ್ಣುಗಳು ತಿಂತಾರಣಿ. ತಿಂತೀರಾ ತಿನ್ನಲ್ವಾ? ನಾನು ತಿಂತೀನಿ. ನಾನು ಆ ಕಡೆ ದೊಡ್ಡ ಕಡೆ ಇಷ್ಟೇ. ಹಾಯ್ ಗಾಯ್ಸ್, ಎಲ್ಲರಿಗೂ ಅಂಜನ್ ಡೈರೀಸ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಸಂಡೇ, ನಾನು ಆನ್ ದ ವೇ ಹಾಸನ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ನನಗೆ ಸ್ವಲ್ಪ ಕೆಲಸ ಇತ್ತು, ಏನೇನೋ ತೊಗೋಬೇಕಿತ್ತು. ಮತ್ತು ಅಲ್ಲಿ ಸಚಿನ್ ಮತ್ತು ಗಗನನೂ ಬಂದಿದ್ದಾರಂತೆ, ಅವ್ರನ್ನೂ ಮೀಟ್ ಮಾಡೋದಂಗೆ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ. ಕಾರಲ್ಲಿ ಹೋಗ್ತಾರೆ, ಇವತ್ತು ಬೈಕಲ್ಲಿ ಹೋಗ್ತಾ ಇದ್ದೀನಿ, ಒಂದು ಬೈಕ್ ರೈಡ್ ಆಗಲಿ ಅಂತ. ಬೈಕಲ್ಲಿ ಓಡಾಡೋಕ್ಕೆ ಏನು ತೊಂದರೆ ಅಂದರೆ ಆ ಕಡೆ ಬರ್ತಾ ಮಳೆ ಬಂದರೆ ಫುಲ್ ಚಿಂದಿ ಪಜ್ಜಿ ಆಗೋಯ್ತೀವಿ, ಅದಕ್ಕೆ ಬೇಜಾರು. ಸೊ ಈಗ ಹೊರಟು ಹಾಸನ್ಗೆ ಹೋಗಿ ಅಲ್ಲಿ ಸಚಿನ್ ಗಗನ ಮೀಟ್ ಮಾಡಿಕೊಂಡು ಬನ್ನಿ. ಸೊ ಗೈಸ್, ಹೆಂಗೋ ಹೊರಟಿದ್ದೀನಿ. ಆ ಕಡೆಯಿಂದ ಮಳೆ ಬಂದರೆ ಪಜ್ಜಿ ಆಗೋದಂತೂ ಗ್ಯಾರಂಟಿ. ನೋಡವ, ಸಮಯ ಈಗ 4 ಗಂಟೆ. ನಾನೀಗ ಚಂದ್ರಾವಣದಿಂದ ಹೊರಟಿದ್ದೀನಿ. ಹಾಸನ್ಗೆ ಹೋಗೋಕ್ಕೆ ಒಂದು 30 ಮಿನಿಟ್ಸ್ ಆಗ್ಬೋದು ಅನಿಸುತ್ತೆ. ಹಾಸನ್ ಹೋಗಿ ಇನ್ನೂ ಸಚಿನ್ ಫೋನ್ ಮಾಡಿದ, ಅವ್ಳಿಗೆ ಎಲ್ಲವನೋ ಸಾಯ್ತವನು. ಯಾವುದೋ ಗಗನ ಅವರ ಅತ್ತೆಯ ಮಗಳ ಫಂಕ್ಷನಿಗೆ ಬಂದಿದ್ದಾರೆ ಸಚಿನ್ ಗಗನ. ಅವ್ರನ್ನ ಮೀಟ್ ಮಾಡೋಕ್ಕೆ ನಾನು ಚಂದ್ರಾವಣದಿಂದ 45 ಕಿಲೋಮೀಟ್ರ್ ದೂರ ಹಾಸನ್. ಆಲ್ಮೋಸ್ಟ್ 42 to 45 ಕಿಲೋಮೀಟರ್ಸ್ ಆಗುತ್ತೆ ಹಾಸನ್ಗೆ. ನಾನು ಇಲ್ಲಿಂದ ಈಗ ಹೋಗ್ತಾ ಇದ್ದೀನಿ. ಈಗ ಹೈವೇ ಬಂದೆ. ನಮ್ಮದು ಚಂದ್ರಾವಣ ಇರೋದು ಬೆಂಗಳೂರು ಟು ಮಂಗಳೂರು ಹೈವೇ ಹತ್ರ, ಹೈವೇ ಆನ್ ದ ವೇ. ಸೊ ಹಾಸನ್ ಟ್ರಾವೆಲ್ ಮಾಡೋಕ್ಕೆ ಫುಲ್ ಈಸಿ, ಒಳ್ಳೆ ಹೈವೇ ಇದೆ. ಹಾಗಾಗಿ ಹೋಗ್ತಾ ಇದ್ದೀನಿ. ಈಗೇನೋ ಬಿಸಿಲಿದೆ, ಬಟ್ ಆ ಕಡೆಯಿಂದ ಬರ್ತಾ ಏನಾದರೂ ಮಳೆ ಬಂತು ಅಂದರೆ ಅಷ್ಟೇ ಕತೆ ನಮ್ಮದು. ನೋಡಿದರೆ ಮಿತಿ ಮೀರುತ್ತಿದೆ ಮನ ಮೋಹಕ ಮಿಡಿತ. ಇದು ಕೃಷಿ ಕಾಲೇಜ್, ಹಾಸನದ ಕೃಷಿ ಕಾಲೇಜ್. ಕಾರೆಕೆರೆ ಗೇಟ್ ಅಂತ ಅಂತಾರೆ. ಹಾಸನಿನ ಒಂದು 20 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ. ನಿಧಾನವೇ ಪ್ರಧಾನ ಅಂತ ಹೋಗ್ತಾ ಇದ್ದೀವಿ ನಾವು. ನೋ ರಶ್, ನೋ ಹರಿ, ಡೋಂಟ್ ರಶ್ ಮ್ಯಾನ್. 4:15 ಹಾಸನ್ ರೀಚ್ ಆಗಿದ್ದೀವಿ. ಈಗ ಸಚಿನ್ಗೆ ಫೋನ್ ಮಾಡಬೇಕು, ಎಲ್ಲಿದ್ದಾನೆ ಅಂತ ಕೇಳಬೇಕು. ಸಚಿನ್ಗೆ ಫೋನ್ ಮಾಡಿದ್ದೆ. ಅವ್ರು ಇಲ್ಲೊಂದು ಫೇಮಸ್ ಬೇಕ್ರಿ ಇದೆ, ಅಲ್ಲಿ ಚಾಕೋಟ್ ರಫಲ್ಲು ಫುಲ್ ಫೇಮಸ್, ಅದನ್ನು ತಿನ್ಬೇಕಂತೆ. ಸೊ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಇದೇ ಫೇಮಸ್ SLJ ಬೇಕ್ರಿ ಹಾಸನ್ದು. ರಾಘವೇಂದ್ರ ಮಠ ರೋಡಲ್ಲಿದೆ. ಯಾವತ್ತೂ ಬೇಗ ಬರೋಲ್ಲ, ಯಾವುದೋ ರೋಡಲ್ಲಿ ನಿಲ್ಲಿಸ್ಬಿಟ್ಟವ್ರೆ. ನಾನು ರೋಡಲ್ಲಿ ಒಬ್ಬನೇ ಕಾಯ್ತಾ ನಿಂತಿದ್ದೀನಿ, ಜೊತೆಗೆ ಯಾರೂ ಇಲ್ಲ. ಹೋಗಿ ತಿನ್ನವ ಅಂದರೆ ಅವ್ರು ಇನ್ನೂ ಬರಬೇಕು, ಅವ್ರಿಗೆ ಕಾಯ್ತಾ ಇದ್ದೀನಿ. ಇಲ್ಲಾಂದರೆ ತಿಂದುಬಿಡ್ತಾಯಿದ್ದೆ, ನಾನು ತಿನ್ಬಿಡ್ಬೇಕು. ಬಂದು ಅರ್ಧ ಗಂಟೆ ಕಾಯ್ದಾದ್ಮೇಲೆ, ಗುಡ್ ಮಾರ್ನಿಂಗ್ ಟೀಚರ್, ಮೈ ನೇಮ್ ಇಸ್ ಸಚಿನ್, ಐ ಆಮ್ ಫ್ರಮ್ ಮೈಸೂರು. ಗಂಡ ಹೆಂಡತಿ ಬಂದಿದ್ದಾರೆ. ಇವಳು ನೋಡಿ ನಾಮಕರಣಕ್ಕೆ ಬಂದಿಲ್ಲ, ಇವಳು ಎರಡನೇ ಮದುವೆ. ಮಗನ ಎರಡನೇ ಮದುವೆ ಆಗಿ ಬಂದಿದ್ದೇನು, ಹಿಂಗೆ ರೆಡಿಯಾಗಿ ಬಂದಿದೆಯಲ್ಲ. ಸಚಿನ್ ಏನೋ ಮಾಡ್ತಾಳೆ ನೋಡ್ಬಿಡು. ಅರ್ಧ ಗಂಟೆ ಆದ್ಮೇಲೆ ಬಂದವ್ರೆ ಗಂಡ ಹೆಂಡತಿ. ತಿನ್ಬಿಟ್ಟು ಮಟನ್ 20 kg ಮಟನ್ ತಿಂದವ್ರೆ. ಮಟನ್ ಊಟಕ್ಕೆ ಹೋಗಿದೆ ಅಂದರೆ ಈ ಥರ ಟೈಮ್ ವೇಸ್ಟ್ ಆಗುತ್ತೆ, ಕಾಯ್ಬೇಕು. ನಮ್ಗೆ ಹೇಳ್ಬೇಕು ತಾನೆ ನೀವು ಇಷ್ಟೊತ್ತಾಗುತ್ತೆ ಅಂತ. ಅಲ್ಲ ಗೈಸ್, ನನ್ನ ಮಗ ಬರ್ತೀನಿ ಹೊರಡ್ತೀನಿ ಅಂತಲೇ ಹೇಳಿಲ್ಲ, ಸುಮ್ಮ ಬಂದ್ಬಿಟ್ಟು ಹಾಸನ್ಲಿದ್ದೀನಿ ಅಂದರೆ ಯಾರು ಬರ್ತಾರೆ ಬೇಗ? ಈಗ ಚಾಕೋಟ್ ರಫಲ್ ಇನ್ನೂ ಅರ್ಧ ಗಂಟೆ ಅಂತ. ಶಾಕಿಂಗ್ ನ್ಯೂಸ್. ಅರ್ಧ ನಾನು ತಿನ್ಬೇಕು ಅಂತ ಬಂದಿರೋದು. ನಾನು ಅದೇ ತಿನ್ಬೇಕು ಅಂತಾನೆ ಬಂದಿರೋದಿಲ್ಲ ಅಂದ್ರೆ ಗೊತ್ತಿರಲಿಲ್ಲ. ಚಾಕೋಟ್ ರಫಲ್ ಫೇಮಸ್ ರೇಸ್ ಇಲ್ಲಿ, ಫುಲ್ ಫೇಮಸ್ ಇಲ್ಲಿ. ಇದು SLJ ಬೇಕ್ರಿ ಅಂತ. ಆಗೊಂದ್ಸಲ SLJ ಬೇಕ್ರಿ ಅಂತ ನಾವು ಅವಾಗಲೇ ತಿಂದಿದ್ವಿ, 4 ವರ್ಷದಿಂದ 5 ವರ್ಷದಿಂದ. ತುಪ್ಪ ಥರ ಇರುತ್ತೆ. ನಾನೇ ಕರ್ಕೊಂಡ್ಬಂದಿದ್ದೆ ಅವ್ರಿಗೆ ತಿನ್ಸಕ್ಕೆ. ಇವ್ರಿಗೆ ತಿನ್ಸಕ್ಕೆ ಕರ್ಕೊಂಡ್ಬಂದಿದ್ದೆ. ಇದು ಅವ್ರ ಹೆಂಡತಿ ತಿನ್ಸಕ್ಕೆ ಕರ್ಕೊಂಡ್ಬಂದಿದ್ದೀನಿ, ಗಂಡ ಸಮೇತ. ಹಾಸನ್ ಬಂದ್ರೆ ನಮ್ಗೆ ಬೇರೇನು ಗೊತ್ತಿಲ್ಲ, SLJ ಬೇಕ್ರಿ ಬಿಟ್ರೆ ಬೇರೇನು ಗೊತ್ತಿಲ್ಲ ನಮಗೆ. ಇವಳು ಹಾಸನ್ ಅವಳೆ, ಇವಳಿಗೇನು ಪರಿಚಯ ಮಾಡೋದೇನು ಬೇಡ. ಫೈನಲಿ ಚಂದ್ರಾವಣದಿಂದ ಏನಕ್ಕೆ ಬಂದಿದ್ದೀವಿ ರೀಸನ್ ಕಂಪ್ಲೀಟ್ ಆಗ್ತದೆ. ಇದೇ ಚಾಕೋಟ್ ರಫಲ್. ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ರು. ಅಲ್ಲ, ಅದನ್ನ ಹೀಟ್ ಮಾಡಿದ್ದಾರೆ, ಅಷ್ಟು ಮೆಲ್ಟ್ ಆಗೋಗುತ್ತೆ ಅದು. ತಿಂತೀವಿ ಇದನ್ನ ನೋಡ್ತಂಗೆ ಮಕ್ಚಿಟ್ ಆಯ್ತದೆ. ಹೋದ್ಸತಿ 3 ತಗೊಬಿಟ್ಟಿದ್ದು, ತಿನ್ನಲೇ ಇಲ್ಲ, ಫುಲ್ ಮಕ್ಚಿಟ್ ಆಗ್ಬಿಟ್ಟಿತ್ತು. ಫೈನಲಿ ಚಾಕೋಟ್ ರಫಲ್ ಎಲ್ಲ ತಿಂದು ಫುಲ್ ಮಕ್ಚಿಟ್ ಆಗ್ಬಿಟ್ಟು ಸ್ಪೈಸಿ ತಿನ್ಬೇಕು ಅಂತ ಚಂದು ಅವರು ಆಜ್ಞೆ ಮೇರೆ ಎಲ್ಲ ಹೋಗ್ಬೇಕೀಗ. ಈಗ ಚಾಟ್ ಸ್ಟ್ರೀಟ್ಗೆ ಹೋಗ್ತಾ ಇದೀವಿ.
ಆಯ್ತು ನೀನು ಹೇಳು. ಚಾಟ್ ಸ್ಟ್ರೀಟ್ಗೆ ಹೋಗೋಣ. ಅಲ್ಲೇ ಹಿಡಿತಾನೆ. ಸೊ ಸ್ಯಾಡ್. ಬೇಕ್ರಿ ಮುಗಿಸ್ಕೊಂಡು ಚಾಟ್ ವೆಲ್ಕಮ್ ಟು ಹಾಸನ್ ಚಾಟ್ ಸ್ಟ್ರೀಟ್. 1 ಕಿಲೋಮೀಟರ್ ಐತಿ ಇಷ್ಟು ಶುದ್ಧ. ಚಂದು ಮೋಮೋಸ್ ತಿನ್ನಬೇಕು ಅಂತ ಓಡೋಗ್ತಾ ಇದ್ಲು. ಇಲ್ಲಿ ಫ್ರೆಂಚ್ ಟೋಸ್ಟ್ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ ಒಬ್ಬ ಹೇಳಿದ. ತಿಂದಿದ್ದೆ ನೀನು? ಒಂದು ಸತಿ ತಿಂದಿದ್ದೇನೆ ಅಷ್ಟೇ, ಒಂದೇ ಒಂದು ಸತಿ. ಅದೇ ಒಂದು ಫ್ರೆಂಚ್ ಟೋಸ್ಟ್ ಚೆನ್ನಾಗಿರುತ್ತೆ, ತಿನ್ಕೋಬ. ಒಂದು ತಗೊಬಿಟ್ಟು ಎಲ್ಲ ತಿನ್ನು. ಓಕೆ. ಇದು ಹಾಸನ್ ಫೇಮಸ್ ಫ್ರೆಂಚ್ ಟೋಸ್ಟ್ ಅಂತ. ಅಂಕಲ್ಲು ಒಂದು 20 ವರ್ಷದಿಂದ ಮಾಡ್ತಾರೆ. ಈರುಳ್ಳಿ ಹಾಕ್ತಾರೆ. ಮಾಡಿ ಚೆನ್ನಾಗಿ. ಆಮೇಲೆ ಒಂದು ಸೀಕ್ರೆಟ್ ರೆಸಿಪಿ ಹಾಕ್ತಾರೆ, ಯಾರಿಗೂ ಹೇಳೋದು. ಇದೇ ಸೀಕ್ರೆಟ್ ರೆಸಿಪಿ. ಎರಡು ಹೇಳಿದ್ದೆ, ಇವನು ಒಬ್ಬನೇ ಒಂದು ತಿನ್ಕೊಬಿಡ್ತಾನಲ್ಲ. And this is French toast. ಹೌ ಇಸ್ ಇಟ್? ಫ್ರೆಂಚ್ ಟೋಸ್ಟು ಹೆಂಗಿದೆ? ಖಾರ ಬೇಕು ಅಂತ ಫ್ರೆಂಚ್ ಟೋಸ್ಟ್ ಹೇಗೆ ಮಾಡಿದ್ದಾರೆ ಅಂದರೆ, ಇದು ಆಮ್ಲೆಟ್ ಒಳಗಡೆ ಅಕ್ಕ ರೆಸಿಪಿ ಹೇಳ್ತಾಳೆ. ಆಮ್ಲೆಟ್ ಮಾಡಿ ಮೇಲೊಂದು ಬ್ರೆಡ್ ಹಾಕಿದ್ದಾರೆ, ಅದ್ರ ಮೇಲೆ ಸ್ವಲ್ಪ ಮಸಾಲ. ಮೋಮೋಸ್ ಪಾಯಿಂಟ್ ಹತ್ರ ಕಲ್ತಿದ್ದಾವೆ. ಒಂದು ಪನ್ನೀರ್ ಮೋಮೋಸು, ಒಂದು ಎಗ್ ಮೋಮೋಸ್ ಹೇಳಿದ್ದೀವಿ. ಚಂದಿಗೆ 4 ಪನ್ನೀರ್ ಮೋಮೋಸು, 2 ಎಗ್ ಮೋಮೋಸು, ಆಮೇಲೆ ಒಂದಷ್ಟು ಚಿಲ್ಲಿ ಮೋಮೋಸು. ಆಯ್ತು ಬಿಡೆ, ಗಂಡು ಚೆನ್ನಾಗಿರೋ ಸಿಗ್ತತ್ತಲ್ಲ, ಗಡ್ಸ್ಕೊಬಿಡ. ಅದು ಅಷ್ಟೆಲ್ಲ ತಿನ್ನಲ್ಲ, ಏನು ಅನ್ಕೊಬಿಡಿ. ಕಮ್ಮಿ ತಿಂತಾರೆ. ಒಳ್ಳೆ ಹುಡುಗಿ ಬೇಕಾಗಿದ್ದಾರೆ. ಯಾರಿಗೆ? ನಿಮಗೆ. ನಮಗೆ ಒಳ್ಳೆ ಹುಡುಗಿ ಬೇಕಂದ್ರೆ ಎಲ್ಲರಿಗೂ ಒಳ್ಳೆ ಹುಡುಗಿ. ಎಲ್ಲರಿಗೂ ಒಳ್ಳೆ ಹುಡುಗಿನೇ ಬೇಕು. ನಮಗೆ ಕೆಟ್ಟ ಹುಡುಗಿ ಬೇಕು ಮದುವೆ ಆಗಂತ ಯಾರು ಅಂತ. ನಿಮ್ಗೆ ಎಂಥ ಹುಡುಗಿ ಬೇಕು? ನಮ್ಮ ಕಡೆ ಯಾರೋ ಒಂದು ಕೆಟ್ಟ ಹುಡುಗಿದ್ರೆ ಹೇಳಿ. ನಿಮ್ಗೆ ಏನಾದರೂ ಕೆಟ್ಟ ಹುಡುಗಿದ್ರೆ ಗೊತ್ತಿದ್ರ? ಎಂಥ ಹುಡುಗಿ ಬೇಕು ಹೇಳು ನಮ್ಗೆ? ಫ್ರೆಂಡ್ಲಿ ಹುಡುಗಿ ಬೇಕು ನಮಗೆ. ನಮಗೆ ಬಜೆಟ್ ಫ್ರೆಂಡ್ಲಿ ಹುಡುಗಿ ಬೇಡ. ಫ್ರೆಂಡ್ಲಿ. ನಮ್ಮ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿರ್ಬೇಕು. ನನ್ನ ಜೊತೆ ಅಡಿಗೆ ಮಾಡಿದ್ರೆ ಸಾಕಾಗಿದೆ. ಒಬ್ಳಿಗೆ ಬೇಗ ನಮ್ಮ 4 ಜನಕ್ಕೆ ಬೇಯಿಸಿ ಹಾಕಿ ಆ ತಿಂಡಿಗೆ ಸಾಕಾಗೋಯ್ತು. ನಿಮ್ಗೆ ಬೇಯಿಸಿ ಹಾಕಿ ಬೆಳಗ್ಗೆಯಿಂದ ಟಿಫಿನೇ ಮಾಡಿಲ್ಲ. ನಿಮಗೂ ಬೇಯಿಸೋಕೆ ಇಂಟ್ರೆಸ್ಟ್ ಇದೆ, ದಯವಿಟ್ಟು ನಮ್ಮ ಉದಯ್ ಶೌರ್ಯ ಅವ್ರಿಗೆಲ್ಲ ಒಂದು ಬಾಳ್ ಕುಡಿ. ಬಾಳೆಲ್ಲ ಕೊಟ್ಟು ಬಂತು. ಇವ್ ನೋಡಿ ಒಬ್ಬಳು ತಿಂತಾಳೆ. ನಾನು ಹೇಳ್ದೆ ತಾನೇ, ಏನಕ್ಕೆ ಒಬ್ಬಳು ತಿಂದೆ? ಎಲ್ಲರಿಗೂ ಕೊಡ್ಬೇಕು ತಾನೆ. ಬಾಳುಕೋಟೆ ಇಂಗ್ಲಿಷ್ ಗ್ರೂಪ್ ಮಗಳಿದ್ರು. ಬಾಳುಕೋಟೆ ಹೆಂಗಸಿಗೆ ಒಬ್ಬ ಮಗಳಿದ್ದಳು. ಆ ಮಗಳಂದು ನನ್ನ ತಂದೆ ಮದುವೆ ಆದ. ಆ ಮಗುವಿಗೆ ಅಮ್ಮ, ನನ್ನ ಮಗನಿಗೆ ಸೊಸೆ. ಏನ್ ಮಾತಾಡ್ತಾರೆ? ಯಾರು ಬಂದ ಮಾತಾಡ್ತಾರೆ ಇವರು ಅಂತ. ಯಾರ ಸಂಸಾರ ಇದು? ಯಾರ ಸಂಸಾರ? ಚಂದು, ನಾನು ತಿಂದೆ ಫಸ್ಟ್. ತಗೊಳ್ಳಿ. ಆಮೇಲೆ ಇನ್ನೊಂದು ಐತಕ್ಕ, ಯಾವ್ದಪ್ಪ ಡ್ರಾಮಾ ಫಿಲಮ್ ತಿಂತಾರೆ. ಯಾವಾಗಲೂ ಬೆಣ್ಣೆ ಮಾರೋಳು ಬೆಲ್ಲ ಮಾರೋಳು ಅನ್ಕೊಂಡು ದೊಡ್ಡ ಮಣ್ಣು ಸಣ್ಣ ಮಣ್ಣುಗಳು ತಿಂತಾರಣಿ. ಎಂತಕ್ಕೆ ಬೆಲ್ಲ ಮಾರೋಕೆ ಏನು ನೀನು ಬರೀ ಬೆಣ್ಣೆ ಮಾರೋಳು ಬೆಲ್ಲ ಮಾರೋಳು. ಸಚಿನ್ ದಾರ ತಿಂತಾರೆ. ಸುಡ್ತಾ ಇದೆ, ಹುಷಾರು. ಹಂಗೆ ತಾನೇ ಮಾಡೋದವನು. ಕಣ್ಣೇ ಬಿಡೋದು, ಕಣ್ಣೇ ಮುಚ್ಚಿಬಿಡ್ತಾನೆ ಪೂರ್ತಿ. ನೀನೇ ಹೇಳ್ಬಿಡು ಏನೇನು ತಿಂದೆ ಅಂತ. ಇಷ್ಟೊತ್ತವರೆಗೂ ತಿನ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅಕ್ಕಿ ರೊಟ್ಟಿ ಕೂಟ್ ಚಿಕನ್ ಆರ್ಡರ್ ಮಾಡಿದ್ಯಲ್ಲ. ನೀನ್ ಮನುಷ್ಯನ? ಮನುಷ್ಯನ ನೀನ್ ಮನುಷ್ಯನ ಹೇಳು. ಹೌದು, ನಾನು ಮನುಷ್ಯನೇ, ಹ್ಯೂಮನ್. ನಾನು ಅದಕ್ಕೆ ತಿಂತೆ. ಈ ಅಕ್ಕ ಆರ್ಡರ್ ಮಾಡ್ಬಿಟ್ಟು ಇವಳು ಎತ್ತಾಕ್ತವ್ರೆ. ಊಟ ಮಾಡಿ ಕೇಕ್ ತಿಂದು, ಅದೇನೋ ಫ್ರೆಂಚ್ ಟೋಸ್ಟ್ ತಿಂದು, ಮೋಮೋಸ್ ತಿಂದು. ಏನಿದು ಊಟ ಕಡೆ? ಸೈಡ್ಸ್ ಅಲ್ಲ, ಎಲ್ಲ ಒಂದೇ ತಗೋತಿರೋದೇ. 50 ಚಾಟ್ಸ್ ಅಲ್ಲ ಕಡೆ, ಊಟ ಅಂತಾರೆ ಇದನ್ನ. ತಿನ್ನಲ್ವಾ? ನಾನು ತಿಂತೀನಿ. ಒಂದೇ ಒಂದು ಪೀಸ್ ತಿಂತೀನಿ. ಒಂದು ಪೀಸ್ ತಿಂತೆ ಮಗ ನೀನು? ನಾನು ಒಂದೇ ಒಂದು ಪೀಸ್ ಮಗ. ಗೊತ್ತು ನೀನು ಒಂದು ಪೀಸ್ ಇಸ್ ಒಂದು ರೊಟ್ಟಿ. ಒಂದು ಪೀಸ್ ಇಸ್ ಒಂದು ರೊಟ್ಟಿ. ಶಿವಕುಮಾರ್ ಅಣ್ಣ ಬಂದಿದ್ದೀರಾ? ಸೊ ಗೈಸ್, ಫೈನಲ್ ಸ್ಪಾಟ್ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಎಲ್ಲ ಚಾಟ್ ಸ್ಟ್ರೀಟು, ಊಟ, ತಿಂಡಿ, ಕಾಫಿ ಎಲ್ಲ ಮುಗಿಸಿ ಫೈನಲಿ ಹಟ್ಟಿ ಕಾಫಿ ಹತ್ರ ಬಂದು ಕಾಫಿ ಕುಡಿತಾ ಇದ್ದೀವಿ. ಇಲ್ಲ ಹಂಗೆ ತಿರ್ಗಿಸ್ತಾ ಇನ್ ಕಣ, ಅವ್ನು ಹೇಳ್ದಂಗೆ ಎಷ್ಟು ತಿರ್ಸಿ ಹೋಗ್ತೇನೆ ಅವನು ಪದಕ್ಕೂ ತಿರ್ಗಿಸ್ತೆ ಕಣ. ಇನ್ನು ಏನು ಮುಗಿಸೇ ಇರಲ್ಲ ನೀವು ನಿಮ್ಮ ಲೈನ್ಸ್ನ. ಆಲ್ರೆಡಿ ಬೇರೆ ನಾನಿನ್ನು ಅಮೆಚೂರ್ ಬ್ಲಾಗ್ ಮಾಡೋದು, ಅದಕ್ಕೆ ಅಮೆಚೂರ್ ಕೊಟ್ಟು ಅಮೆಚೂರ್ ಅಂತ ತಾನೆ ಅಂತಾರೆ. ಅಮೆಚೂರ್ ಕಾಫಿ ಹೇಳು. 4, 5, 6 ಎಷ್ಟು ಜನ ಇದ್ದೀವಿ ನಾವು? ಮಧುರಡೆ ಬೈ 1 get 1 ಫ್ರೀ. 50 ರೂಪಾಯಿ ಆದರೆ 5 ರೂಪಾಯಿ ಅಲ್ಲ, ಒಂದು 50 ರೂಪಾಯಿ. 5 ರೂಪಾಯಿ ಮಾಡಿ. ಒಂದು 50 ರೂಪಾಯಿನಾ? ಹಾಂ, ಬೈ 1 get 1 ಅಲ್ಲ 50 ರೂಪಾಯಿಗೆ ಒಂದು, ಬೈ 1 get 1. ಅಣ್ಣ ನಮ್ದೇನಾ ಕಾಫಿ? ಕೆಲಸ ಇಲ್ಲದೆ
ಇಷ್ಟೊತ್ತಿಗೆ ಮನೆಗೆ ಹೋಗಿ ಏನು ಮಾಡೋದು ಅಂತ ಬಟ್ಟೆ ನೋಡುಮ ಬಟ್ಟೆ ನೋಡುಮ ಅಂತ ಇಷ್ಟಾಗಿ ಬಂದಿದ್ದೀವಿ. ಇಷ್ಟ ನಮ್ಮ ಮೈಸೂರಲ್ಲಿಲ್ಲ ಗೈಸ್, ಹಾಸನಲ್ಲಿ ಇದೆ ಅಂತ ಇವನು ಹೇಳಿದ್ದು, ಅದಕ್ಕೆ ನೋಡೋಣ ಅಂತ. ಚೆನ್ನಾಗಿದೆ, ನಾನು ಚೆನ್ನಾಗಿದೆ ಬಟ್ಟೆ ಕಲೆಕ್ಷನ್ ಎಲ್ಲ ಅಂತ ಕರ್ಕೊಂಡ್ಬಂದಿದ್ದೀನಿ. ಚೆನ್ನಾಗಿದೆ, ಕಾಸು ಚೆನ್ನಾಗಿದೆ, ಕಡಿಮೆ ಬೆಲೆ. ಕಾಸು ಕಡಿಮೆ ಬೆಲೆ. ಭಯ ನೀಡೋಣ ಫ್ರೀ. ಹೆಣ್ಮಕ್ಳೆಲ್ಲ ಕೆಳಗೆ ನೋಡ್ತಾ ಇದ್ದಾರೆ, ನಾವು ಗಂಡು ಮಕ್ಕಳಿಬ್ಬರು ಮ್ಯಾಕ್ ಬಂದಿದ್ದೀವಿ ನೋಡುವ ಅಂತ. ಇದು ಮ್ಯಾಕ್ಸಲ್ಲಿ ತೊಗೊಂಡು ಶರ್ಟ್ ನಾನು ನೋಡೋ ಗಾಬರಿ ಆಗೈತಿ, ಇಷ್ಟದಲ್ಲಿ ಯಾಕೈತೆ ಅಂತ. ಈ ಥರ ಶರ್ಟ್ ನಂತರ ಸೇಮ್ ಐತಿ, ಗೊತ್ತಿಲ್ಲ ಕೇಳು. ಇದೆಲ್ಲ ಬೈ ಒನ್ ಗೆಟ್ ಒನ್, ಇದು ಬೈ ಒನ್ ಗೆಟ್ ಒನ್ ಕಣ. ಈ ಥರದ ಶರ್ಟ್ ಇನ್ನೊಂದು ತೊಗೊಂಡು ಇವನು ಇದೊಂದು ತೊಗೊಂಡಿದ್ದೀವಿ. ಇವನು ಓವರ್ ಸೈಜ್ ಫುಲ್ಲು ಓವರ್ ಸೈಜ್ ಆಗ್ಬಿಟ್ಟಿದ್ದ. ನಾನು ಇದೊಂದು ಶರ್ಟ್ ತೊಗೊಂಡಿದ್ದೀನಿ, ಈ ಶರ್ಟ್ ಜೊತೆಗೆ ಅವನು ಇದೇ ಥರದ್ದು ತೊಗೊಂಡಿದ್ದಾನೆ ಬೈ ಒನ್ ಗೆಟ್ ಒನ್ನಲ್ಲಿ. ನಾನು ಇನ್ನೊಂದು ಶರ್ಟ್ ತೊಗೊಂಡು ಹಿಂಗಿದೆ. ಇಲ್ಲ ಹಾಕ್ಬೇಕು ಇವಾಗ. ಏನೇ ಮಲ್ಗಿದಾಗ ಬಂದು ಕಡಿಯಕ್ಕಿಲ್ಲ ಅಂತ ಇಲ್ಲ ಕಚ್ಬಿಟ್ಟು ಏನು ಮಾಡೋದು ನೋಡು. ಹುಡುಗಿರ ಸೆಕ್ಷನ್ ಹುಡುಗರ ಸೆಕ್ಷನ್ ಚಾಪೆ ಮಾಡ್ತಾನೆ. ನಾನು ಆ ಕಡೆ ದೊಡ್ಡ ಕಡೆ ಇಷ್ಟೇ. ಬೇಡ ನಾನು ಒಂದೇ ಶರ್ಟ್ ತಗೊಂಡಿದ್ದು. ಗಂಡಿನ ಚಿಕ್ಕ ಚಡಿ ಹಾಕೊಂಡಿದ್ದೆ ಇವಾಗ ಬರೀ ನೋಡೋಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ತಗೊಳ್ತಿದ್ದೆಲ್ಲ. ನೀನು ಎಷ್ಟು ತೊಗೊಂಡಿದ್ದೇವೆ? ನಾನು ಎರಡು ಟೀ ಶರ್ಟ್ ತೊಗೊಂಡೋಳ ಅಷ್ಟೇ. ನಂಗೊಂದು ಚೆಂಡು ಬಂದು ಚಂದುಗೊಂದು ನಿನ್ಗೊಂದು. ಅದರಲ್ಲಿ ನಾನು ಒಂದು ಶರ್ಟು ಒಂದು ಪ್ಯಾಂಟು ಅಷ್ಟೇ ತೊಗೊಂಡಿರೋದು, ಅಷ್ಟು ಬಟ್ಟೆಲಿ ಎಲ್ಲ ಸಬ್ಸಿನೇ ತೊಗೊಂಡು. ಸುಮ್ಮನೆ ನೋಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲ ಇದೆಲ್ಲ ತೊಗೊಳೋದು ನೀವು. ಏನು ಹೊಡೆದ್ರೆ ಸತ್ಯ ಹೋಯ್ತಾರೆ. ಇದರಲ್ಲಿ ಯಾರಿಗಾರು ಹೊಡೆದ್ರೆ ಸತ್ಯ ಹೋಯ್ತಾರೆ ಕಡೆ, ಯಾರಿಗಾರು ಹೊಡೆದ್ರೆ ಸತ್ಯ ಹೋಯ್ತಾರೆ. ಅಡಿಲ್ಲ ಬೇಡ, ಅದಕ್ಕೆ ಇದನ್ನೆಲ್ಲ ತಗೊಬಿಡಿ ಅಂತ ಇದೆ. ಏನು ತಗ ಕೇಳಿ. ಅವರು ಹಾಸನಿಂದ ಅವ್ರ ಮನೆಗೆ ಹೋದ್ರು, ನಾನು ಚನ್ನಮಣಕ್ಕೆ ಬಂದೆ. ಸೊ ಇದಾಗಿತ್ತು ನನ್ನ ಸಂಡೇ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.